ನಮ್ಮ ವಿಘ್ನ ವಿನಾಶಕ ಗಣಪತಿಯ ದೈವಿಕ ಪತ್ನಿಯರು, ಪುತ್ರರು ಹಾಗೆ ಪುತ್ರಿಯ ಬಗ್ಗೆ ನಿಮಗೆ ಗೊತ್ತಿದೆಯಾ? ಗಣಪತಿಯನ್ನು ಏತಕ್ಕಾಗಿ ಬುದ್ಧಿಪ್ರಿಯ ಅಂತ ಕರೆಯಲಾಗುತ್ತೆ. ನೀವು ವಿಘ್ನ ವಿನಾಶಕ ಗಣಪತಿಯನ್ನು ತುಂಬ ಭಕ್ತಿಯಿಂದ ಪ್ರೀತಿಯಿಂದೆಲ್ಲ ಪೂಜೆ ಮಾಡಿದ ನಂತರ, ಅಪ್ಪ ಗಣಪತಿ ನಮ್ಮೆಲ್ಲರಿಗೂ ಬುದ್ಧಿ ಸಿದ್ಧಿ ವೃದ್ಧಿಯನ್ನು ನೀಡಪ್ಪ ಅಂತ ತುಂಬ ಭಕ್ತಿಯಿಂದೆಲ್ಲ ಬೇಡ್ಕೊಳ್ತಾ ಇರ್ತೀವಿ. ನೀವೆಲ್ಲ ನೋಡಿರಬೇಕು, ಮೊದಲೆಲ್ಲ ವಾಹನಗಳ ಮೇಲೆ ಶುಭ ಮತ್ತು ಲಾಭ ಅಂತ ಬರೆಸ್ಕೊಳ್ತಾ ಇದ್ರು. ಇತ್ತೀಚೆಗೆಲ್ಲ ಬಿಡಿ ಕಲಿಯುಗ, ಮಗ ಅಂತೆ, ಮಚ್ಚ ಅಂತೆ, ಲಾಂಗ್ ಅಂತೆ, ಬ್ಯಾಟ್ ಅಂತೆ, ಬಾಲ್ ಅಂತೆ, ಬೇರೆ ಏನೇನೋ ಎಲ್ಲ ಬರೆಸ್ಕೊಳ್ತಾ ಇರ್ತಾರೆ. ಹೌದು, ನಮ್ಮ ಗಣಪತಿಗೆ ಇಬ್ಬರು ದೈವಿಕ ಪತ್ನಿಯರು, ಅವರಿಬ್ಬರನ್ನು ಸಹ ಬ್ರಹ್ಮನ ಪುತ್ರಿಯರು. ಬ್ರಹ್ಮರಿದ್ಧಿ ಹಾಗೂ ಬ್ರಹ್ಮಸಿದ್ಧಿ ಎಂಬ ಇಬ್ಬರು ಪತ್ನಿಯರು. ರಿದ್ಧಿ ಅಂದರೆ ಸಂಪತ್ತು ಹಾಗೆ ಸಮೃದ್ಧಿ. ನೀವೆಲ್ಲ ಹೇಳ್ತಾ ಇರ್ತೀರಲ್ಲ, ಸಂಪತ್ತು, ಹಣ, ಐಶ್ವರ್ಯ ಇದೆಲ್ಲ ಅಂತಂದ್ಬಿಟ್ಟು. ಹಾಗೆ ಸಮೃದ್ಧಿ ಅಂದರೆ ಬೆಳವಣಿಗೆ ಅಂತಂದ್ಬಿಟ್ಟು. ಹಾಗೆ ಸಿದ್ಧಿ ಅಂತಂದರೆ ನಿಮ್ಮ ಬುದ್ಧಿಶಕ್ತಿ ಹಾಗೆ ಆಧ್ಯಾತ್ಮಿಕವಾದಂತಹ ಶಕ್ತಿಯನ್ನು ಸೂಚಿಸುತ್ತೆ. ನಮ್ಮ ವಿಘ್ನ ವಿನಾಶಕ ಗಣಪತಿಗೆ ಇಬ್ಬರು ಪುತ್ರರು. ಆ ಒಬ್ಬ ಪುತ್ರನ ಹೆಸರು ಶುಭ, ಹಾಗೆ ಮತ್ತೊಬ್ಬ ಪುತ್ರನ ಹೆಸರು ಲಾಭ. ಶುಭ ಮತ್ತು ಲಾಭದ ಬಗ್ಗೆ ನಿಮಗೇನು ಹೇಳುವಂಥ ಅವಶ್ಯಕತೆ ಇಲ್ಲ ಅಂತ ಅಂದ್ಬಿಟ್ಟು ನಾನು ತುಂಬ ಚೆನ್ನಾಗಿ ತಿಳ್ಕೊಳ್ತೀನಿ. ಎತ್ತಕ್ಕಾಗಿ ಅಂದರೆ ನಿಮ್ಮೆಲ್ಲರಿಗೂ ತುಂಬ ಚೆನ್ನಾಗಿ ಗೊತ್ತಿರುವಂತಹದ್ದು. ಹಾಗೆ ನಮ್ಮ ವಿಘ್ನ ವಿನಾಶಕ ಗಣಪತಿಗಿರುವಂತಹದ್ದು ಏಕೈಕ ಪುತ್ರಿ. ಆ ಏಕೈಕ ಪುತ್ರಿಯ ಹೆಸರು ಸಂತೋಷಿ. ಸಂತೋಷಿ ಅಂತಂದರೆ ಸಂತೃಪ್ತಿ, ತೃಪ್ತಿ, ಸಂತೋಷ ಹೀಗೆಲ್ಲವೂ ಸಹ ನಾವು ತಿಳ್ಕೊಳ್ಬೋದು. ಸಂತೋಷಿ ಮಾತಾ ಅಂತ ಆ ತಾಯಿಯನ್ನು ಪೂಜೆಯನ್ನು ಮಾಡಲಾಗುತ್ತೆ. ನಮ್ಮ ವಿಘ್ನ ವಿನಾಶಕ ಗಣಪತಿಯನ್ನು ಏತಕ್ಕಾಗಿ ಬುದ್ಧಿಪ್ರಿಯ ಅಂತ ಕರೆಯಲಾಗುತ್ತೆ? ಬುದ್ಧಿವಂತಿಕೆಯ ಅಧಿಪತಿ ಅಂತಂದರೆ ಅದು ಗಣಪತಿ. ಈ ಬುದ್ಧಿ ಎಂಬ ಪದದ ಅರ್ಥವನ್ನು ನಾವು ಸಂಸ್ಕೃತದಲ್ಲಿ ನೋಡೋದಾಯಿತು ಅಂದರೆ ಸ್ತ್ರೀಲಿಂಗದ ಅರ್ಥವನ್ನು ಸೂಚಿಸುತ್ತೆ, ಅಂದರೆ ನಾಮಾರ್ಥವನ್ನು ಸೂಚಿಸುತ್ತೆ. ಹಾಗಾಗಿಯೇ ಹೇಳುವಂತಹದ್ದು ಬುದ್ಧಿ ಅಂದರೆ ಬುದ್ಧಿ ಪ್ಲಸ್ ಪ್ರಿಯ ಅಂತ ಅಂದ್ಬಿಟ್ಟು, ಅಂದರೆ ಬುದ್ಧಿಯ ಪತಿ ಅಂತಂದ್ಬಿಟ್ಟು ಕರೆಯಲಾಗುತ್ತೆ. ಇವಾಗ ನಾನೇನು ತಿಳಿಸ್ಕೊಟ್ಟೆ ನಿಮಗೆ, ಇವೆಲ್ಲವೂ ಸಹ ಗಣಪತಿಯ ದೈವಿಕ ವಿವಾಹದ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಟ್ಟಿರೋದು ಅಂತ ಹೇಳ್ತಾ, ಆ ಕೃಷ್ಣ ನಿಮ್ಮೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಎಲ್ರಿಗೂ ಧನ್ಯವಾದಗಳು. ಜೈ ಶ್ರೀ ಕೃಷ್ಣ.